ಹಾಯ್ ಗಾಯ್ಸ್, ಎಲ್ಲ ಹೋಗಿದೆ, ಗಲೀಜಾಗಿದೆ ಅಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಇವತ್ತು ನಮ್ಮ ಮಕ್ಕಳೆಲ್ಲ ಬಾಂಬೆಯಿಂದ ಬಂದಿದ್ದಾರೆ. ಸೊ ಫಸ್ಟ್ ನಾನು ಅವರನ್ನ ನಿಮಗೆ ತೋರಿಸ್ತೇನೆ. ನೋಡಿ, ಯಾರಿರೇ ಬರ್ಚುತ್ತೆ ಇರಿಗೆ ಬರ್ಚುತ್ತೆ ಏ ಜಶು ಕುಜಲೋಡು ಈರೆಂಗ್ ಬರ್ಚದೆ ಈರೆಂಗ್ ಬರ್ಚಗೆ ನಮ್ಮ ಜಶುದು ಹೇರ್ ಎಲ್ಲ ಹೋಗಿದೆ, ಗಲೀಜಾಗಿದೆ ಅಲ್ಲ. ಉಂಡು ಕುಜಲ ಉಂಡು, ಗುರ್ತಾನೆ ದಿಕ್ಕುಜಿ ಹೇರ್ ಕಟ್ ಮಾಡ್ದೀನಿ. ಅಕ್ಕನ ವೆರಿ ಗುಡ್ ಪಂಡ ದಿವಿ ಶೆಟ್ಟಿ ಮಾತ್ರ ಆಲಿಗೆ ವಾಲೆ ಒಳ್ಳೆ ಚಾರ್ಜರ್ ಇದನ್ನ ಶುಲೈ ಈರಂಡೆ ಕೇಳೋಡಕ ಬ್ರಷ್ ಕೊರ್ಲೆ ಮಮ್ಮ ಯಾನ್ ಕನ್ನೋಡ ಅಂಕಮ್ಮ ಇದು ಬರೋಳಕ ಯಾನ್ ಇದು ನೇತಿಲೆತ್ತ ಬಲೆ ಬ್ರಷ್ ಮಂತ್ಲೆ ಇದು ಬಲೇದೆನ್ನ ಬಾಬು, ಬೊಲೆದೆನ್ನ ಮಗಳು ಅಪ್ಪ, ಬೊಲೆದೆ ಬಾಬು. ಗುಂಗ್ಲಿ ಎತ್ತಿದೆ ಮೇನಕ್ಕೆ ಓ ಮೇನಕ್ಕೆ ಹಾಯ್ ಗಾಯ್ಸ್, ಇವತ್ತು ನಮ್ದು ಇದು ಸೋರೆಕಾಯಿ ಕರೆಕ್ಟಾ? ಸೋರೆಕಾಯಿ ಸಾಂಬಾರು, ತೊಗರಿ ಬೇಳೆ, ಮತ್ತೆ ಬೇರೆ ಎಂತ ಸ್ಪೆಷಲ್ ಇಲ್ಲ. ಬೇರೆ ಈಗ ನೋಡ್ಬೇಕು, ಪನ್ನೀರ್ ಮಾಡ್ಬೇಕು ಅಂತ ಎನಿಸಿದ್ದೀವಿ. ಶೀ ಪನ್ನೀರಾ? ಪನ್ನೀರ್ ಚಿಲ್ಲಿ, ಪನ್ನೀರ್ ಇಷ್ಟ ಇಲ್ಲ ನಂಗೆ, ಮಶ್ರೂಮ್ ಆದ್ರೆ ಓಕೆ. ನೋಡುವ ಏನ್ ಸಿಗ್ತದೆ ಅಂತ ನೋಡುವ. ಶಾಲಮ್ಮ ಹೇಗಿದ್ದೀರಾ? ನೋಡಿ, ನನ್ನ ಅಮ್ಮ ಬಾಂಬೆಯಲ್ಲಿ ಫುಲ್ ಮಜಾ ಮಾಡಿ ಬಂದದ್ದು, ಅವರಿಗೆ ಫುಲ್ ನೋಡಿ ದಪ್ಪಾಗಿದ್ದಾರಲ್ಲ. ಹೌದು, ಬರ್ಲಿಕ್ಕೆ ಆಗುದಿಲ್ಲ ದಪ್ಪದಲ್ಲಿ. ಹೌದದೇ, ಎಷ್ಟು ಉದ್ದ ಆಗಿದ್ದಾಳೆ ನೋಡಿ. ನೋಡಿ, ನಮ್ಗೆ ಇವತ್ತು ವೆಜ್, ಹಾಗಾಗಿ ಇಲ್ಲಿ ಒಂದು ಜನ ಬಂದಿದ್ದಾರೆ ಗೆಸ್ಟ್, ಅವರಿಗೆ ವೆಜ್ ತಿನ್ಲಿಕ್ಕೆ ಆಗುದಿಲ್ಲ ನೋಡಿ. ಹಾಗೆ ವೆಜ್ ತಿನ್ನುದು, ಆದ್ರೆ ವೆಜ್ ಅಲ್ಲಿ ಸ್ಪೆಷಲ್ ಬೇಕಂತೆ, ಅದಕ್ಕೆ ಎಂತಾದ್ರೂ ಆರ್ಡರ್ ಮಾಡ್ಬೇಕು ಅಂತ ಇಲ್ಲಿ ಬಂದದ್ದು ನನ್ನ ಹತ್ರ ಕೇಳಲಿಕ್ಕೆ. ಹಣ ನಾನೇ ಕೊಟ್ಟದಲ್ಲ. ಹಣ ಯಾರು ಕೊಟ್ರೇನು ನೋಡಿ. ಈಗ ಪಾರ್ಸೆಲ್ ಬರ್ಲಿಲ್ಲ ಅಂತೆ, ಅದಕ್ಕೆ ವೇಟ್ ಮಾಡಿ. ಹಸಿವಾಗ್ತುಂಟು, ಹಾಗೆ ಈಗ ಪಾರ್ಸೆಲ್ ಬಂದು ಒಂದು ಇಟ್ಕೊಂಡು ಹೋಗಿ ಒಂದು ಊಟ ಮಾಡ್ತೇನೆ ಅಂತ ಕಾಯ್ಕೊಂಡು ಕೂತಿದ್ದಾಳೆ. ನಾವು ಮಕ್ಕಳಿದ್ದಾಗ ಈ ಥರ ಇರಲೇ ಇಲ್ಲ, ಯಾಕೆಂದರೆ ಈಗ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟಿಲ್ಲ ಅಂದರೆ ಊಟ ಹೊಟ್ಟೆಗಂತೂ ಸೇರಲ್ಲ. ನಮ್ಮ ಚಾರ್ವಿಗೂ ಅಷ್ಟೇ. ಈಗ ಮಧ್ಯಾಹ್ನ ಸಮಯ, ಸೊ ಜಶುಮಂದು ನಿದ್ದೆ ಟೈಮು. ಈ ನಮ್ಮ ಜಶುಗೆ ಪಕ್ಕದಲ್ಲಿ ಪದ್ಯ ಇಟ್ಟಿಲ್ಲ ಅಂದರೆ ನಿದ್ದೆ ಅಂತೂ ಬರಲ್ಲ. ಅದರಲ್ಲಿ ಅವಳ ಫೇವ್ರೆಟ್ ಪದ್ಯ ತಬ್ಬಲಿ. ಸಣ್ಣ ಮಗು ಇರಬೇಕಾದ್ರೆ ಅದನ್ನು ಕೇಳಿಸಿ ಇಷ್ಟು ಅಂದರೆ ಈಗ 3.5 years ಆದರೂ ಕೂಡ ಅದು ಪದ್ಯ ಇಡಲೇಬೇಕು ಅವಳಿಗೆ. ಇವಳು ನಮ್ಮ ಮನೆಯಲ್ಲಿರುವಂಥ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್, ಯಾಕೆಂದರೆ ಎಲ್ಲರೂ ಮಲಗಿರಬೇಕಾದ್ರೆ ಎದ್ದು ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರ್ತಾಳೆ. ಈಗ ಡ್ರಾಯಿಂಗ್ ಮಾಡ್ತಿದ್ದಾಳೆ. ಈಗನೇ ಯಾಕೆ ಅಂದರೆ ಮತ್ತೆ ಜಶು ಎದ್ರೆ ಎಲ್ಲ ಎಳ್ದಾಕ್ತಾಳೆ ಅಂತ. ಇವರಿಬ್ಬರು ಇಲ್ಲಿ ಮೊಬೈಲಲ್ಲಿ ಅಷ್ಟೊಂದು ಡೀಪಾಗಿ ಏನನ್ನು ಹುಡುಕ್ತಿದ್ದಾರೆ ಅಂತ ನೀವು ಅಂದ್ಕೋಬೋದು. ಇವರು ಇನ್ಸ್ಟಾದಲ್ಲಿ ರೀಲ್ಸ್ ನೋಡ್ತಿದ್ದಾರೆ, ಯಾಕೆಂದರೆ ಇದರಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ರೀಲ್ಸ್ನ ನೋಡಿ ಆಮೇಲೆ ಅದನ್ನು ನಾವು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ನನ್ನ ತಂಗಿಗೆ ಈಗ ರಜೆ ಬೇರೆ, ನನ್ನ ಅಕ್ಕ ಬೇರೆ ಬೊಂಬೈಯಿಂದ ಬಂದಿದ್ದಾಳೆ. ಈವ್ನಿಂಗ್ ಟೀ ಟೈಮ್. ನಮ್ಮ ಜಶು ಅಂತೂ ಡ್ರಾಯಿಂಗ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾಳೆ. ನಿದ್ದೆಯಿಂದ ಎದ್ದು ಆಮೇಲೆ ಇಟ್ಕೊಂಡಿದ್ದೆ ಡ್ರಾಯಿಂಗ್ ಬುಕ್ನ. ಸೊ ಇದರಲ್ಲಿ ಏನಾದರೂ ಒಂದು ಹೊಸ ಕ್ರಿಯೇಟಿವ್ ಅನ್ನು ಶುರು ಮಾಡ್ತಿದ್ದಾಳೆ.
ಅವಳು ಏನೆಲ್ಲ ಮಾಡಿದ್ದಾಳೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಹಾಗೆ ನನ್ನ ಈ ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರೊಂದಿಗೆ ನನ್ನನ್ನು ಸಪೋರ್ಟ್ ಮಾಡಿ. ಬಾಬಾ.